First, electrochemical cell. So it contains two process, one oxidation and another one is reduction. So oxidation is a losing of electron, reduction is gaining of electron. So both reaction takes place in the case one chemical reaction called as redox reaction. So simple again ನಾವು ಅದನ್ನು ಆಯಿಲ್ ರಿಂಗ್ ಅಂತ ಕರಿತೀವಿ. ಆಯಿಲ್ ರಿಂಗ್ ಅದು ಮೀನ್ಸ್ ಆಕ್ಸಿಡೇಷನ್ ಈಸ್ ಲೂಸಿಂಗ್ ಅಂದರೆ OIL, ರಿಡಕ್ಷನ್ ಈಸ್ ಗೇನಿಂಗ್ RIG. ಸಿಂಪಲ್ ಆಗಿ ನಾವು ಆಯಿಲ್ ರಿಂಗ್ ಅಂತ ಕರಿತೀವಿ. ಆಕ್ಸಿಡೇಷನ್ ಈಸ್ ಲೂಸಿಂಗ್ ದ ಎಲೆಕ್ಟ್ರಾನ್, reduction means gaining of electron. So this is the main example, some example of the electrodes. Electrodes andre either it is a substance or it is a conductor which the electricity enter or leave an object or substance. Andre electric current ಒಂದು ಎಂಟರ್ ಆಗುತ್ತೆ ಅಥವಾ ಅದರಿಂದ ಲಿಬರೇಟ್ ಆಗುತ್ತೆ. it is a conductor. Electrodes is nothing but the conductor. Either electricity pass or leave that object, we call it as a electrode. Major electrodes are aluminum, brass, copper, carbon, iron, lead, nickel, magnesium, tin and zinc. Major electrodes, these are major electrodes. zinc ಮತ್ತೆ ಕಾಪರ್ ನಾವು ಡೇನಿಯಲ್ ಸೆಲ್ಲಲ್ಲಿ ಯೂಸ್ ಮಾಡ್ತೀವಿ ಅಥವಾ ಆಲ್ಟೋನಿಕ್ ಸೆಲ್ಲಲ್ಲಿ ಮೇಜರ್ ಆಗಿ ನಾವು ಕಾಪರ್ ಮತ್ತು ಜಿಂಕ್ ಯೂಸ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಎ highly oxidizing agent and it is a very good reducing agent. Electrodes conduct electricity, so we use mainly these electrodes in the electrochemical cells. So these are the two cells, anodic cell and cathodic cell. So anodic electrodes at which oxidation of cell reaction occurs. Off cell reaction ಏನಕ್ಕೆ ಫುಲ್ ಕಂಪ್ಲೀಟ್ ರಿಯಾಕ್ಷನ್ ಆದರೆ ಕಂಪ್ಲೀಟ್ ರಿಯಾಕ್ಷನ್ ಆದಮೇಲೆ ಪೊಲರೈಸೇಷನ್ ಆಗಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದನ್ನ ನಾವು ಮೆಷರ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಆಫ್ ರಿಯಾಕ್ಷನ್ಸಲ್ಲಿ ನಾವು ಕರೆಂಟ್ನ ಏನು ವೋಲ್ಟೇಜ್ ಇದೆ ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಎಷ್ಟು ಕೆಮಿಕಲ್ ರಿಯಾಕ್ಷನ್ ಆಗಿದೆ, ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಪಾಸ್ ಆಗಿದೆ, ಎಷ್ಟು ಲಿಬರೇಟ್ ಆಗಿದೆ ಅಂತ ಆಫ್ ಸೆಲ್ಲಲ್ಲಿ ನಾವು ರಿಯಾಕ್ಷನ್ನ ಸ್ಟಡಿ ಮಾಡ್ತೀವಿ. ಆ್ಯನೋಡ್ ಆ್ಯಂಡ್ ಎಲೆಕ್ಟ್ರೋಡ್ ಅಟ್ ವಿಚ್ ಆಕ್ಸಿಡೇಷನ್ ಆಫ್ ಸೆಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಆಕ್ಸಿಡೇಷನ್ ಆಗುತ್ತೆ ಆ್ಯನೋಡಲ್ಲಿ, ಸೊ ಕ್ಯಾಥೋಡಲ್ಲಿ ರಿಡಕ್ಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಕ್ಯಾಥೋಡಿಕ್ ರೇಸ್ ಅಂತ ಕರಿತೀವಿ, ಕ್ಯಾಥೋಡಿಕ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಲೈಟ್ಸ್ ಬಂದ್ಬಿಟ್ಟು ದೇರ್ ಆರ್ 3 ಟೈಪ್ಸ್ ಆಫ್ ಸೊ ಎಲೆಕ್ಟ್ರೋಲೈಟ್ಸಲ್ಲಿ ಸಬ್ಸ್ಟೆನ್ಸ್ ಯಾವ ರೀತಿ ನೀವು ಎಲೆಕ್ಟ್ರೋಲೈಟ್ ವೀಕ್ ಎಲೆಕ್ಟ್ರೋಲೈಟಾ ಅಥವಾ ನಾನ್ ಎಲೆಕ್ಟ್ರೋಲೈಟಾ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಾ ಅಂತ ಡಿಟೆಕ್ಟ್ ಮಾಡ್ತೀರಾ ಅಂದರೆ ದ ಸಬ್ಸ್ಟೆನ್ಸ್ ಇಸ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಕಲಿ ಕಂಡಕ್ಟಿಂಗ್ ಸೊಲ್ಯೂಷನ್. ಈ ಒಂದು ಸಬ್ಸ್ಟೆನ್ಸ್ನ ನೀವು ವಾಟ್ರಲ್ಲಿ ಅಥವಾ ಪೋಲಾರ್ ಸಾಲ್ವೆಂಟ್ ಅಂದರೆ ಎನಿ ಪೋಲಾರ್ ಸಾಲ್ವೆಂಟಲ್ಲಿ ಇದರ ಎಥನಾಲ್ ಆಗಿರ್ಬೋದು, ಎಥನಾಲ್ ಯಾವುದಾದ್ರೂ ಪೋಲಾರ್ ಸಾಲ್ವೆಂಟಲ್ಲಿ ಅಥವಾ ವಾಟ್ರಲ್ಲೇ ಡಿಸಾಲ್ವ್ ಮಾಡುತ್ತೆ, ಅದು ಎಲೆಕ್ಟ್ರಿಕ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದನ್ನು ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಇಟ್ ಈಸ್ ಎಥನಾಲ್. ಇಟ್ ಈಸ್ ವೆರಿ ಗುಡ್ it is soluble in water and polar solvent. ಎರಡರಲ್ಲೂ ಇದು ಡಿಸಾಲ್ವ್ ಆಗುತ್ತೆ, ಬಟ್ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. even though it is highly it helps in reduction, oxidation, it is highly hydrolysis process. ಸೊ ಮೇನ್ ಎಲೆಕ್ಟ್ರೋಲೈಟ್ ಅಂದರೆ ಏನೇನಿರಬೇಕು, it must be highly soluble and it must be highly stable, it must undergo oxidation, reduction and hydrolysis process and it must conduct electric current. ಈ ಮೂರು ಪ್ರಾಪರ್ಟಿ ಇದ್ದರೆ ಮಾತ್ರ ಎಲೆಕ್ಟ್ರೋಲೈಟ್ನ ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಯೂಸ್ ಮಾಡ್ತೀವಿ. ಎಥನಾಲು ಹೈಲಿ ಸಾಲ್ಯುಬಲ್ ಆ್ಯಂಡ್ ಇಟ್ ಈಸ್ ಹೈಲಿ ಸ್ಟೇಬಲ್ ಬಟ್ ಇಟ್ ಡಸ್ ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಥನಾಲ್ನ ನಾವು ಯೂಸ್ ಮಾಡೋದಿಲ್ಲ, ಯಾಕೆ ಅಂದರೆ ಇಟ್ ಡಸ್ ನಾಟ್ ಕಂಡಕ್ಟ್ ದ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಸಿಟಿ. ಸೊ ನೆಕ್ಸ್ಟ್ KCl, it is the good example for the conductance. It produces electric current. So KCl andre it is a strong electrolyte because it is completely soluble in water or any polar solvent. So ಹಾಗಾಗಿ ಇದು highly soluble ಮತ್ತು it is also stable because it helps in reduction, oxidation and hydrolysis process ಅಲ್ಲಿ ಹೆಲ್ಪ್ ಮಾಡುತ್ತೆ. then in main advantage ಅಂದರೆ it is highly conductivity, it helps in highly conductivity and produce electric current. So ಹಾಗಾಗಿ KCl it is a very good conductor. Next, acetic acid, it is also a very good conductor
it is not very good conductor. It is a low medium. Acetic acid is a weak electrolyte. It does not it conduct electricity, but it is a poor conductor of electricity compared to the KCl. So either though acetic acid is a soluble in water but sparingly soluble in water, but it is stable. It undergo oxidation, reduction, and hydrolysis process, but it conducts electricity lower than compared to the KCl. So compared to the KCl and acetic acid, KCl is the very good conductivity, having very good conductivity compared to the acetic acid. Compared to ethanol, KCl and acetic acid, ethanol does not conduct electricity. KCl is a strong electrolyte. It conducts very good electricity compared to the acetic acid. Acetic acid is a weak electrolyte because it is sparingly soluble in polar solvent and the water. So it is weak in conducting the electricity compared to the KCl and ethanol. Ethanol is a bad conductor. KCl is a good conductor. Acetic acid is a medium conductor of electricity. So let us discuss about electrochemical cell. So electrochemical cell contain two electrodes and electrolyte. Electrolyte andre ಒಂದು solution must conduct electric current, so and also dissolved in water or any polar solvent. So hydrolysis ಆಗಬೇಕು, ಆಕ್ಸಿಡೇಷನ್ ಆಗಬೇಕು, ರಿಡಕ್ಷನ್ ಆಗಬೇಕು, ಆವಾಗ ನಾವು ಅದನ್ನು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಆ್ಯಂಡ್ ಮೇಜರ್ ಬಂದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಬೇಕು. ಸೊ ಇದು ಎಲೆಕ್ಟ್ರೋಲೈಟ್. ಯಾವುದಾದ್ರೂ ಒಂದು ಎಲೆಕ್ಟ್ರೋಲೈಟ್ ತೊಗೋತೀರಾ, ಎರಡು ಎಲೆಕ್ಟ್ರೋಡ್ನ ಡಿಪ್ ಮಾಡ್ತೀರಾ. ಸೊ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಸೊಲ್ಯೂಷನ್ ಎಲೆಕ್ಟ್ರೋಡ್ ಡಿಪ್ ಮಾಡಿದಾಗ ಇಲ್ಲಿ ಕೆಮಿಕಲ್ ಪ್ರೋಸೆಸ್ ಆಗುತ್ತೆ. ಈ ಕೆಮಿಕಲ್ ಪ್ರೋಸೆಸ್ ಆದಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. So conversion of electrical energy into the chemical energy we call it as electrochemical reaction. The conversion of chemical energy into the electrical energy. So this is the diagram of the simple cell. It contains two electrodes connected by the two wire. So acidic solution ಇದೆ. The current pass ಮಾಡ್ತೀರಾ, ಕರೆಂಟ್ ಪಾಸ್ ಮಾಡಿದ ತಕ್ಷಣ ಆ್ಯನೋಡ್ ಮತ್ತು ಕ್ಯಾಥೋಡಿಕ್ ರೇ. ಸೊ ಏನು H+ ಅಯಾನ್ ಇರೋದೆ, ಇಟ್ ಈಸ್ ಮೂವ್ ಟುವರ್ಡ್ಸ್ the anode. Cl minus ಏನಿದೆ, it moves towards the cathode. So because opposite charges are attract with each other. So H+ ಮತ್ತು Cl minus ಯಾವುದಾದ್ರೂ, ಅಥವಾ H+ SO4 minus H2SO4 ತೊಗೊಂಡಿದ್ರೆ, HCl ತೊಗೊಂಡಿದ್ರೆ H+ ಆ್ಯನೋಡ್ ಹೋಗುತ್ತೆ, Cl minus ಕ್ಯಾಥೋಡ್ ಕಡೆ ಹೋಗುತ್ತೆ, ಕರೆಂಟ್ ಪಾಸ್ ಮಾಡ್ತೀರಾ. ಸೊ ರಿಯಾಕ್ಷನ್, ಕೆಮಿಕಲ್ ಎನರ್ಜಿ ರಿಯಾಕ್ಷನ್ ಆಗುತ್ತೆ. ಸೊ ಆವಾಗ ಸರ್ಕ್ಯೂಟಲ್ಲಿ ಕರೆಂಟ್ ಲಿಬ್ರೇಟ್ ಆಗುತ್ತೆ. So this process we called as a electrochemical reaction. So this is the difference of the anode and the cathode. These are the electrodes. Anode means also electrode, cathode also electrode. Anode andre it is more reactive, cathode andre it is less reactive. Anode alli oxidation takes place, cathode alli reduction takes place. Anode is a negative terminal, cathode is a positive terminal. So this is the structure of the simple electrochemical cell. So simple electrochemical cell ಅಂದರೆ, ಸೊ ಒಂದು ಬೀಕರ್ ತೊಗೊಂಡಿದ್ದೀರಾ, ಬೀಕರಲ್ಲಿ ಎಲೆಕ್ಟ್ರೋಲೈಟ್ ಪೋರ್ ಮಾಡಿದ್ದೀರಾ. ಎಲೆಕ್ಟ್ರೋಲೈಟ್ ಅಂದರೆ ಎನಿ ಎಲೆಕ್ಟ್ರೋಲೈಟ್. This is the simple electrochemical cell. The chemical energy is converted into the electrical energy. Here the chemical process takes place. Here we take acidic solution, any HCl or H2SO4. The two electrodes are dipped in the electrolyte. Here the external wire means battery is connected to the electrodes. Here the current will be liberated. So electrolyte ಯಾವ ತಗೊಂಡಿದ್ದೀರಾ, HCl ಅಥವಾ H2SO4, H+ ion, HCl or H2SO4. ಸೊ ಏನು ಮಾಡ್ತೀರಾ, ಸೊ ಇದು ಏನು ಲಿಬ್ರೇಟ್ ಮಾಡುತ್ತೆ, H+ ಅಯಾನ್ ಮತ್ತು SO4 ಮೈನಸ್ ಅಯಾನ್.
ಅಯಾನ್ನ ಲಿಬ್ರೇಟ್ ಮಾಡುತ್ತೆ. ಸೊ ಏನಾಗುತ್ತೆ, H ಪ್ಲಸ್ ಅಯಾನ್ ಇದು ನೆಗೆಟಿವ್ ಆ್ಯನೋಡ್, ಇದು ಪಾಸಿಟಿವ್ ಕ್ಯಾಥೋಡ್. ಇದು ಆ್ಯನೋಡ್. ಸೊ H ಪ್ಲಸ್ ಅಯಾನ್ ಇಲ್ಲಿ ಲಿಬ್ರೇಟ್ ಆಗಿದೆ H2SO4 ಅಲ್ಲಿ. ಸೊ ನೆಗೆಟಿವ್ ಚಾರ್ಜ್ ಜೊತೆ ಅಬ್ಸ್ಟ್ರಾಕ್ಟ್ ಆಗುತ್ತೆ. ಸೊ SO4 ಮೈನಸ್ ಇರೋದು ಪಾಸಿಟಿವ್ ಕ್ಯಾಥೋಡ್ ಕಡೆ ಅಬ್ಸ್ಟ್ರಾಕ್ಟ್ ಆಗುತ್ತೆ. ಅದೇ ಥರನೇ ಎಲೆಕ್ಟ್ರೋಲೈಟ್ ಅಯಾನ್ಸ್ ಮೂವ್ ಆಗಿರುತ್ತೆ, ಅಯಾನ್ಸ್ ಎಲೆಕ್ಟ್ರೋಲೈಟಲ್ಲಿ. ಸೊ ಅಸಿಡಿಫಿಕೇಷನ್. ಸೊ ಎಲೆಕ್ಟ್ರಾನ್ ಇಲ್ಲಿ ಡೆಪಾಸಿಟ್ ಆಗುತ್ತೆ ಎಲೆಕ್ಟ್ರೋಡ್ಸಲ್ಲಿ. ಸೊ ಎಲೆಕ್ಟ್ರಾನ್ಸ್ ಡೆಪಾಸಿಟ್ ಆದಮೇಲೆ ಸೊ ಈ ರೀತಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಇನ್ ಬಿಟ್ವೀನ್ ದ ಟು ಎಲೆಕ್ಟ್ರೋಡ್ಸ್. ಸೊ ಎಲೆಕ್ಟ್ರೋಡ್ಸಲ್ಲಿ ಎಲೆಕ್ಟ್ರಾನ್ಸ್ ಡೆಪಾಸಿಟ್ ಆಗುತ್ತೆ. ಈ ರೀತಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆದಾಗ ಸೊ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಕಂಪ್ಲೀಟಾಗಿ ರಿಯಾಕ್ಷನ್ಸ್ ಅಯಾನ್ಸ್ ಫ್ರೀ ಮೂವ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಈ ರಿಯಾಕ್ಷನ್ಸ್ ಏನಾಗುತ್ತೆ, ಹೇಗಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಮೀನ್ಸ್ ಈಸ್ ನಥಿಂಗ್ ಬಟ್ ದ ಕೆಮಿಕಲ್ ಎನರ್ಜಿ. The chemical energy is converted to the electrical energy. We call it as an electrochemical reaction. This is the structure of simple electrochemical cell. It is a beaker. It contains electrolyte. Electrolyte must be soluble in polar or water solvent. It must be help in oxidation, reduction, hydrolysis. ಮತ್ತು it must conduct electric current. ಇದು ಮೇಜರ್ ಕ್ವಾಲಿಟಿ ಇದ್ದು ಆ ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತೀರಾ. 2 ಎಲೆಕ್ಟ್ರೋಡ್ ಡಿಪ್ ಮಾಡ್ತೀರಾ. ಒಂದು ಎಲೆಕ್ಟ್ರೋಡ್ ಆ್ಯನೋಡ್, ಇನ್ನೊಂದು ಎಲೆಕ್ಟ್ರೋಡ್ ಕ್ಯಾಥೋಡ್. ಒಂದು ಆಕ್ಸಿಡೇಷನ್ ಮಾಡುತ್ತೆ, ಇನ್ನೊಂದು ರಿಡಕ್ಷನ್ ಮಾಡುತ್ತೆ. ಒಂದು ಬ್ಯಾಟರಿ ಅಥವಾ ಅಮೀಟರ್ನ ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಕಂಪ್ಲೀಟ್ ರಿಯಾಕ್ಷನ್ ಆಗುತ್ತೆ. ಕಂಪ್ಲೀಟ್ ರಿಯಾಕ್ಷನ್ ಆದಮೇಲೆ ಕರೆಂಟ್ ಲಿಬ್ರೇಟ್ ಆಗುತ್ತೆ. ದಿಸ್ ಈಸ್ ದ ಓವರಾಲ್ ಸಿಂಪಲ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೊ let us study one by one. This is the activity of the cell. So ಒಂದು ಬೀಕರ್ ತಗೋತೀರಾ, ಮೆಟೀರಿಯಲ್ ಬಂದ್ಬಿಟ್ಟು ಬೀಕರ್, ಸಲ್ಫ್ಯೂರಿಕ್ ಆ್ಯಸಿಡ್, ಮೆಟಲ್ ಸ್ಟ್ರಿಪ್, ಎನಿ ಮೆಟಲ್. ನಾನಿಲ್ಲಿ ಜಿಂಕ್ ಮೆಟಲ್ ತೊಗೊಂಡಿದ್ದೀನಿ. ಸೊ ಒಂದು ಬೀಕರ್ ತಗೋತೀರಾ, ಬೀಕರ್ ಒಳಗಡೆ ನೀವು ಜಿಂಕ್ ಸ್ಟ್ರಿಪ್ನ ಡಿಪ್ ಮಾಡಬೇಕು. ಸೊ ಜಿಂಕ್ ಸ್ಟ್ರಿಪ್ನ ಡಿಪ್ ಮಾಡಿದಾಗ ಇಲ್ಲಿ ಏರ್ ಬಬಲ್ಸ್ ಬರುತ್ತೆ. ಸೊ ಏರ್ ಬಬಲ್ಸ್ ಎಲ್ಲ ಜಿಂಕ್ ಸ್ಟ್ರಿಪ್ ಮೇಲೆ ಕಂಪ್ಲೀಟಾಗಿ ಏರ್ ಬಬಲ್ಸ್ ಬರ್ತಾ ಹೋಗುತ್ತೆ. ಸೊ ಏರ್ ಬಬಲ್ಸ್ ಬಂದಮೇಲೆ ಇದು ಮೇಲೆ ಜಿಂಕ್ ಸ್ಟ್ರಿಪ್ ಮೇಲೆ ಏರ್ ಬಬಲ್ಸ್ ಬರ್ತಾ ಹೋಗುತ್ತೆ. ಸೊ ಏರ್ ಬಬಲ್ಸ್ ಬರ್ತಿದೆ ಅಂತಂದರೆ ಏನಾಗುತ್ತೆ ರಿಯಾಕ್ಷನ್. ಸೊ ಜಿಂಕ್ ಸ್ಟ್ರಿಪ್, ಇದು ಜಿಂಕ್ನ ನೀವು ಇಲ್ಲಿ ಒಂದು ಸೊಲ್ಯೂಷನ್ ಏನು ತೊಗೊಂಡಿದ್ದಾರೆ, ಎಲೆಕ್ಟ್ರೋಲೈಟ್, ಸಲ್ಫ್ಯೂರಿಕ್ ಆ್ಯಸಿಡ್, ಜಿಂಕ್ ಸ್ಟ್ರಿಪ್ ಡಿಪ್ ಮಾಡಿದ ತಕ್ಷಣ ಡಿಪ್ ಮೇಲೆ ಎಲೆಕ್ಟ್ರೋಲೈಟ್ ಜಿಂಕ್ ಸ್ಟ್ರಿಪ್ ಮೇಲೆ ಏರ್ ಬಬಲ್ಸ್, ಗ್ಯಾಸ್ ಬಬಲ್ಸ್ ಬರುತ್ತೆ. ಸೊ ಏನಕ್ಕೆ ಗ್ಯಾಸ್ ಬಬಲ್ಸ್ ಬರುತ್ತೆ, ಏನಕ್ಕೆ ಬರುತ್ತೆ ಅಂತಂದರೆ, ಸೊ ಜಿಂಕ್ Zn metal liberates or remove the electrons. Zinc ಅಲ್ಲಿ it is a oxidizing agent ಅಂದರೆ it is a reducing agent and it helps in oxidation help ಮಾಡುತ್ತೆ. oxidation ಅಂದರೆ means it removes the electrons. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ ರಿಮೂವ್ ಮಾಡುತ್ತೆ. ಸೊ ಹಾಗೆ ಇದರಲ್ಲಿ H2SO4 ಇರೋದು H ಪ್ಲಸ್ ಅಯಾನ್ನ ರಿಮೂವ್ ಮಾಡಿದೆ. H ಪ್ಲಸ್ ಅಯಾನ್ ರಿಮೂವ್ ಮಾಡ್ತಿದೆ ಅಂದರೆ ಇಟ್ ಈಸ್ ಎ ಡಿಫಿಷಿಯನ್ಸಿ ಆಫ್ ಒನ್ ಎಲೆಕ್ಟ್ರಾನ್. ಸೊ H2 ಪ್ಲಸ್. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇಲ್ಲಿ Zn is converted into Zn2 plus 2 electron. ಸೊ ಅದೇ ಥರನೇ H plus electrons is converted into the H2. Zn ಇರೋದು Zn2 ಪ್ಲಸ್ ಅಯೋನಾಗಿ ಕನ್ವರ್ಟ್ ಆಗುತ್ತೆ ಬೈ ಲಿಬರೇಟಿಂಗ್ 2 moles ಆಫ್ ದ ಎಲೆಕ್ಟ್ರಾನ್. H ಪ್ಲಸ್ ಇದರಲ್ಲಿ ಏನು ರಿಮೂವ್ ಆಗ್ತಾ ಇದೆ ಅದು ಇಲ್ಲಿ ಲಿಬರೇಟ್ ಆಗ್ತಿರೋ 2 ಎಲೆಕ್ಟ್ರಾನ್ಸ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ. ಸೊ ಈ ಲಿಬರೇಟ್ ಆಗಿರೋ ಹೈಡ್ರೋಜನ್ ಗ್ಯಾಸ್ ಎಲ್ಲ ಎಲ್ಲಿ ಜಿಂಕ್ ಸ್ಟ್ರಿಪ್ ಮೇಲೆ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈ ಸ್ಟ್ರಿಪ್ ಮೇಲೆ ಅದು
ಡೆಪಾಸಿಟ್ ಆಗುತ್ತೆ. ಈ ಸ್ಟ್ರಿಪ್ ಮೇಲೆ ಹೈಡ್ರೋಜನ್ ಗ್ಯಾಸ್ ಡೆಪಾಸಿಟ್ ಆದಮೇಲೆ ಅದು ಗ್ಯಾಸ್ ಬಬಲ್ ಲಿಬರೇಟ್ ಆಗುತ್ತೆ. ದಿಸ್ ಈಸ್ ದ ಪ್ರೋಸೆಸ್ ಹೌ ದ ಗ್ಯಾಸ್ ಬಬಲ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟೆಡ್. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ದಿಸ್ ಈಸ್ ದ ಫಸ್ಟ್ ಆಕ್ಟಿವಿಟಿ ಬೈ ಕೆಮಿಕಲ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಮೆಟಲ್ ಆ್ಯಂಡ್ ದ ಸೊಲ್ಯೂಷನ್. ಮೆಟಲ್ ಮತ್ತು ಸೊಲ್ಯೂಷನ್ ಕಾಂಟ್ಯಾಕ್ಟಲ್ಲಿದ್ದರೆ ಯಾವ ರೀತಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ. ಸೊ ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಸೊ ಇಲ್ಲಿ ಒಂದು ಸ್ಟ್ರಿಪ್ ತೊಗೊಂಡಿದ್ವಿ, ಜಿಂಕ್ ಸ್ಟ್ರಿಪ್ಪು. ಸೊ ಇದರಲ್ಲಿ 2 ಸ್ಟ್ರಿಪ್ ತೊಗೋತಾ ಇದ್ದೀವಿ, ಒಂದು ಜಿಂಕ್ ಸ್ಟ್ರಿಪ್, ಇನ್ನೊಂದು ಕಾಪರ್ ಸ್ಟ್ರಿಪ್. ಜಿಂಕ್ ಸ್ಟ್ರಿಪ್ಪು ಮತ್ತು ಇನ್ನೊಂದು ಕಾಪರ್ ಸ್ಟ್ರಿಪ್, ಸೇಮ್ ಎಲೆಕ್ಟ್ರೋಲೈಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಒಂದು ಆಕ್ಸಿಡೇಷನ್ ಮಾಡುತ್ತೆ, ಇನ್ನೊಂದು ರಿಡಕ್ಷನ್ ಮಾಡುತ್ತೆ. ಆಕ್ಸಿಡೇಷನ್ ಅಂದರೆ ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ, ರಿಡಕ್ಷನ್ ಅಂದರೆ ಲಿಬರೇಟ್ ಆಗಿರೋ ಎಲೆಕ್ಟ್ರಾನ್ನ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಕೆಮಿಕಲ್ ಪ್ರೋಸೆಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಜಿಂಕ್ ಅಂತ ಅಂದರೆ ಸೊ ಇಲ್ಲಿ ಜಿಂಕು 2 ಎಲೆಕ್ಟ್ರಾನ್ನ ಲಿಬರೇಟ್ ಮಾಡುತ್ತೆ. ಸೊ ಕಾಪರ್ ಏನು ಮಾಡುತ್ತೆ, ಅದೇ ಎಲೆಕ್ಟ್ರಾನ್ನ ತಗೊಳ್ಳುತ್ತೆ. ಸೊ 2 ಎಲೆಕ್ಟ್ರಾನ್ನ ಲಿಬರೇಟ್ ಮಾಡುತ್ತೆ, ಇಟ್ ಫಾರ್ಮ್ಸ್ Zn2+. ಸೊ ಅದೇ ಥರನೇ ಕಾಪರ್ ಸೊ Cu ಕಾಪರ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ ಬೈ accepting the electron. ಸೊ Zn ಇರೋದು Zn2+ ಆಗಿ ಕನ್ವರ್ಟ್ ಆಗುತ್ತೆ, ಇಟ್ ಲಿಬರೇಟ್ಸ್ 2 ಎಲೆಕ್ಟ್ರಾನ್ಸ್. ಅದೇ ಥರನೇ ಕಾಪರ್ ಇಲ್ಲಿ ಲಿಬರೇಟ್ ಆಗಿರೋ ಎಲೆಕ್ಟ್ರಾನ್ಸ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಕಾಪರ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಜಿಂಕ್ ಏನಿದೆ, ಜಿಂಕ್ ಮೆಟಲ್ ಏನಿದೆ, ಜಿಂಕ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ, ಕಾಪರ್ ಅಯಾನ್ ಇರೋದು ಕಾಪರ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ. ದ ಓವರಾಲ್ ಪ್ರೋಸೆಸ್ ಆಗಿ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು 2 ಸ್ಟ್ರಿಪ್ ತೊಗೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನು 2 ಸ್ಟ್ರಿಪ್ ಎಲೆಕ್ಟ್ರಿಕ್ ಕೆಮಿಕಲ್ ಸೆಲ್ ಅಂತ ಕರಿತೀವಿ. ಒಂದು ಕ್ಯಾಥೋಡಿಕ್, ಇನ್ನೊಂದು ಆ್ಯನೋಡಿಕ್. 2 ಎಲೆಕ್ಟ್ರೋಡ್ ಯೂಸ್ ಮಾಡ್ತೀವಿ. ಸೊ 2 ಎಲೆಕ್ಟ್ರೋಡ್ನ ಕನೆಕ್ಟ್ ಮಾಡಿ 2 ಎಲೆಕ್ಟ್ರೋಡ್ ಕನೆಕ್ಟ್ ಮಾಡಿದಾಗ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಎಲೆಕ್ಟ್ರಿಕಲ್ ಎನರ್ಜಿ ಬೈ ಯೂಸಿಂಗ್ 2 ಸ್ಟ್ರಿಪ್ ಆರ್ ಬೈ ಯೂಸಿಂಗ್ 2 ಎಲೆಕ್ಟ್ರೋಡ್ಸ್ ವಿತ್ ಡಿಫರೆಂಟ್ 2 ಎಲೆಕ್ಟ್ರೋಡ್ಸ್, ಒಂದು ಆ್ಯನೋಡಿಕ್ ಆ್ಯಂಡ್ 1 ಕ್ಯಾಥೋಡಿಕ್ ಸ್ಟ್ರಿಪ್ ಮೆಟಲ್. ಸೊ ಅದನ್ನು ನಾವು ಸೆಕೆಂಡ್ ಆ್ಯಕ್ಟಿವಿಟಿ ಕರಿತೀವಿ. ಸೊ ಓವರಾಲ್ ರಿಯಾಕ್ಷನ್ ಹೇಗಾಗುತ್ತೆ, ಸೊ ಜಿಂಕ್ ವಿಚ್ ಲಿಬರೇಟ್ ದ 2 moles of electrons, 2 electrons oxidation. ಅದೇ ಇಲ್ಲಿ ಲಿಬರೇಟ್ ಆಗಿರೋ 2 ಎಲೆಕ್ಟ್ರಾನ್ನ ಹೈಡ್ರೋಜನ್ ಆಕ್ಸೆಪ್ಟ್ ಮಾಡಿಕೊಂಡು ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಎ ರಿಡಕ್ಷನ್. ದ ಓವರಾಲ್ ಬ್ಯಾಲೆನ್ಸ್ಡ್ ಅಯಾನಿಕ್ ಈಕ್ವೇಷನ್, ಜಿಂಕ್ ಟು ಲಿಬರೇಟ್ ಆಗಿರೋದು H+ ಅಯಾನ್, ಇಟ್ ಪ್ರೊಡ್ಯೂಸ್ ಜಿಂಕ್ ಇರೋದು Zn2+ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ, H+ ಅಯಾನ್ ಇರೋದು ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಅಯಾನಿಕ್ ಈಕ್ವೇಷನ್. ಸೊ ಆಕ್ಸಿಡೇಷನ್ ಅಂದರೆ ಆ್ಯನೋಡಿಕಲ್ಲಿ ಜಿಂಕ್ ಇರುತ್ತೆ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ಲಿ. ರಿಡಕ್ಷನ್ ಅಂದರೆ ಕಾಪರ್, ಇಟ್ ಈಸ್ ಇನ್ ಪಾಸಿಟಿವ್ ಟರ್ಮಿನಲ್. ಸೊ ಥರ್ಡು ಆಕ್ಟಿವಿಟಿ ಐರನ್ ಮತ್ತು ಕಾಪರ್. ಸೇಮ್, ಐರನ್ ಲಿಬರೇಟ್ ದ ಎಲೆಕ್ಟ್ರಾನ್, ಕಾಪರ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್. ಸೊ ಹಾಗಾಗಿ ಆಕ್ಸಿಡೇಷನ್ ರಿಡಕ್ಷನ್ ಪ್ರೋಸೆಸ್ ಆಗುತ್ತೆ. ಎಲೆಕ್ಟ್ರೋಲೈಟ್ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ H+ ಅಯಾನ್ ಲಿಬರೇಟ್ ಆಗಿರೋದ್ರಿಂದ ಇಲ್ಲಿ ಏರ್ ಬಬಲ್ಸ್ ಅಬ್ಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ರಿಯಾಕ್ಷನ್ ಫ್ರೀ ಒನ್ಸ್ ಮೂವ್ ಆಗ್ಸೋಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲ ಮೆಟಲಲ್ಲಿ ಎಲೆಕ್ಟ್ರಾನ್ಸ್ ಡೆಪಾಸಿಟ್ ಆಗುತ್ತೆ. ಈ ಬ್ಯಾಟ್ರಿಲಿ ಏನು ಕರೆಂಟ್ ಇರುತ್ತೆ ಅದು ಫ್ರೀ ಎಲೆಕ್ಟ್ರಾನ್ಸ್ ಏನಿದೆ ಅದು ಬ್ಯಾಟ್ರಿನಲ್ಲಿ ನಿಮಗೆ ಕರೆಂಟ್ನ ತೋರಿಸುತ್ತೆ. ಸೊ ಅಯಾನ್ ಸ್ಟ್ರಿಪ್ ಡಿಸಾಲ್ವ್ಡ್, ಗ್ಯಾಸ್ ಬಬಲ್ಸ್ ಲಿಬರೇಟೆಡ್ ದ ಕಾರ್ಬನ್ ಸ್ಟ್ರಿಪ್. ಸೊ ಅಯಾನ್ ಸ್ಟ್ರಿಪ್ ಇದಕ್ಕೆ ಡಿಸಾಲ್ವ್ ಮಾಡ್ತಿರೋ. ಸೊ ಅಯಾನ್ಸ್ ಇಲ್ಲಿ ಮೂವ್ ಆಗಿ ಕಾಪರ್ ಮೇಲೆ ಡೆಪಾಸಿಟ್ ಆಗಿ ಗ್ಯಾಸ್ ಬಬಲ್ಸ್ ಬರುತ್ತೆ. ಗ್ಯಾಸ್ ಬಬಲ್ಸಲ್ಲಿ ಬರ್ತಿದ್ದಂಗೆ ಕಾಪರ್ ಇರೋದು ಏನಾಗುತ್ತೆ, ಕಾಪರ್ Cu2+ ಆಗಿ ಕನ್ವರ್ಟ್ ಆಗುತ್ತೆ, ಇದು Fe2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಓವರಾಲ್ ರಿಯಾಕ್ಷನ್ ಕಂಪ್ಲೀಟ್ ಆಗೋದೇ ನಿಮಗೆ ಇದು ನಿಮಗೆ ಕಂಪ್ಲೀಟ್ ರಿಯಾಕ್ಷನ್ ಆದಮೇಲೆ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡೋದು
ಡಿಟೆಕ್ಟ್ ಮಾಡ್ಬೋದು. ಸೊ ಓವರಾಲ್ ರಿಯಾಕ್ಷನ್ ಏನು ಬರುತ್ತೆ ಅಂದರೆ, ದಿಸ್ ದ ಓವರಾಲ್ ರಿಯಾಕ್ಷನ್. Fe is converted to Fe2 plus ion by liberating 2 moles of electron, ಆ್ಯಂಡ್ ಇದರಲ್ಲಿ ಮತ್ತೆ H+ ಅಯಾನ್ ಲಿಬ್ರೇಟ್ ಆಗಿರೋದು, ಇಲ್ಲಿ ಲಿಬ್ರೇಟ್ ಆಗಿರೋ 2 ಎಲೆಕ್ಟ್ರಾನ್ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಹೈಡ್ರೋಜನ್ ಗ್ಯಾಸ್ನಲ್ಲಿ ಲಿಬ್ರೇಟ್ ಮಾಡುತ್ತೆ. ಬೋತ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಓವರಾಲ್ ರಿಯಾಕ್ಷನ್ ಬಂದುಬಿಟ್ಟು Fe ಪ್ಲಸ್ H2H ಇಟ್ ಈಸ್ ಕನ್ವರ್ಟೆಡ್ ಇನ್ Fe2 ಪ್ಲಸ್ ಮತ್ತು ಹೈಡ್ರೋಜನ್ ಗ್ಯಾಸ್. ಆಕ್ಸಿಡೇಷನ್ ಬಂದುಬಿಟ್ಟು ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ, ನೆಗೆಟಿವ್ ಟರ್ಮಿನಲ್ಲಿ Fe ಇರುತ್ತೆ. ಸೊ ರಿಡಕ್ಷನ್ ಬಂದ್ಬಿಟ್ಟು Cu2 ಕಾಪರ್ ಮತ್ತು ಪಾಸಿಟಿವ್ ಟರ್ಮಿನಲ್. ರಿಯಾಕ್ಷನ್ ಹೇಗಾಗುತ್ತದೆ ಅಂದರೆ, ಸೊ Fe ಎಲ್ಲ ಐರನ್ it is converted into Fe2 plus 2 moles of electron. ಸೊ ಅದೇ ಥರನೇ ಕಾಪರ್ ಪ್ಲಸ್ ಇದು 2 ಪ್ಲಸ್ ಇರುತ್ತೆ, 2 moles of electron to convert copper. So next H2SO4 produce H plus ion. ಸೊ ಓವರಾಲ್ ರಿಯಾಕ್ಷನ್ ಏನಾಗುತ್ತೆ, Cu2 ಪ್ಲಸ್ ಇರೋದು Cu ಕನ್ವರ್ಟ್ ಆಗುತ್ತೆ, Zn ಇರೋದು Zn2 ಪ್ಲಸ್ ಆಗುತ್ತೆ, H ಪ್ಲಸ್ ಇರೋದು ಹೈಡ್ರೋಜನ್ ಗ್ಯಾಸ್ ಆಗುತ್ತೆ. ಇಷ್ಟು ರಿಯಾಕ್ಷನ್ ಆಗುತ್ತೆ. ಕಾಪರ್ H2 ಪ್ಲಸ್ ಅಂದರೆ ಇಲ್ಲಿ ರಿಡಕ್ಷನ್ ಆಗಿ ಕಾಪರ್ ಇರೋದು ಕಾಪರ್ Cu2 ಪ್ಲಸ್ ಆಗಿರುತ್ತೆ. ಸೊ ಕಾಪರ್ Cu2 ಪ್ಲಸ್ ಇರೋದ್ರಿಂದ ಅದು ಕಾಪರ್ ಆಗಿ ಟರ್ನ್ ಆಗುತ್ತೆ. ಕಂಪ್ಲೀಟ್ ರಿಯಾಕ್ಷನ್ ಆದಮೇಲೆ ಜಿಂಕ್ ಇರೋದು Zn2 ಪ್ಲಸ್ ಆಗುತ್ತೆ. H ಪ್ಲಸ್ ಅಯಾನ್ಸ್ ಏನು ಎಲೆಕ್ಟ್ರೋಲೈಟಲ್ಲಿ ಲಿಬ್ರೇಟ್ ಆಗಿದೆ ಅದು ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬ್ರೇಟ್ ಆಗುತ್ತೆ. ಆಫ್ಟರ್ ದ ರಿಯಾಕ್ಷನ್, ದ ಕಂಪ್ಲೀಟ್ ರಿಯಾಕ್ಷನ್ ಆದಾಗ ಈ ರೀತಿ ಕಾಪರ್ ಮೆಟಲ್ ಫಾರ್ಮ್ ಆಗುತ್ತೆ, ಜಿಂಕ್ ಅಯಾನ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಇರೋದು ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬ್ರೇಟ್ ಆಗುತ್ತೆ. ದಿಸ್ ಈಸ್ ದ ಓವರಾಲ್ ರಿಯಾಕ್ಷನ್ ಆಫ್ ದ ಕಂಪ್ಲೀಟ್ ರಿಯಾಕ್ಷನ್ ಆಫ್ ದ ಎಲೆಕ್ಟ್ರೋಕೆಮಿಕಲ್ ಸೆಲ್. So electrochemical cell. So electrolysis of cell. So it undergo the redox reaction of water along with the redox reaction of dissolved salt. The product ಅಂದರೆ ಎಲೆಕ್ಟ್ರಾಲಿಸಿಸ್ ಪ್ರೊಸೆಸ್ಸಲ್ಲಿ ಸೊಲ್ಯೂಷನ್ ಸಾಲ್ಟ್ ಸೇರಿದೆ, ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಂಡು, ಒಂದಕ್ಕೆ ನಾನು ತೊಗೊಂಡಿರೋದು ಪೊಟ್ಯಾಷಿಯಮ್ ನೈಟ್ರೇಟ್. ಸೊ ಪೊಟ್ಯಾಷಿಯಮ್ ನೈಟ್ರೇಟ್ ಎಲೆಕ್ಟ್ರಾಲಿಸಿಸ್ ಆದರೆ ಇಟ್ ಪ್ರೊಡ್ಯೂಸ್ K ಪ್ಲಸ್ NO3 ಮೈನಸ್. ಸೊ ವಾಟ್ರಲ್ಲಿ ಡಿಸೋಲ್ವ್ ಮಾಡ್ತೀರಾ. ಸೊ 2 moles ಆಫ್ ವಾಟರ್ ತೊಗೊಂಡ್ರೆ H3O ಪ್ಲಸ್ OH ಮೈನಸ್. ಸೊ ಕಂಪ್ಲೀಟ್ ಎಲೆಕ್ಟ್ರಾಲಿಸಿಸ್ ಆಗುತ್ತೆ. ಎಲೆಕ್ಟ್ರಾಲಿಸಿಸ್ ಅಂದರೆ ದ ಪ್ರೊಸೆಸ್ ಆಫ್ ಲಿಬ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್. ಇಟ್ ಪ್ರೊಡ್ಯೂಸ್ ದ ಎಲೆಕ್ಟ್ರೋಲೈಟ್ ಅಂದರೆ ಇಟ್ ಮಸ್ಟ್ ಬಿ ಹೈಲಿ ಸ್ಟೇಬಲ್, ಅಂದರೆ ಇಟ್ ಮಸ್ಟ್ ಕಂಡಕ್ಟ್ ದ ಎಲೆಕ್ಟ್ರಿಕ್ ಕರೆಂಟ್, ಆ್ಯಂಡ್ ಇಟ್ ಪ್ರೊಡ್ಯೂಸ್ ಬೋತ್ ಪಾಸಿಟಿವ್ ಅಯಾನ್ ಆ್ಯಂಡ್ ದ ನೆಗೆಟಿವ್ ಅಯಾನ್. ಆ್ಯಂಡ್ ದ 2 moles ಆಫ್ ವಾಟರ್ molecules liberate hydronium ion and hydroxyl ion H3O plus OH minus ion in the aqueous solution. The electrolysis completely dissociate into the cation and the anion. The dissociation of electrolytes completely takes place in the aqueous solution. So KNO3 it is the example for the electrolyte. So KNO3 ಹೇಗೆ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗುತ್ತೆ ಎಕ್ವಿಯಸ್ ಸೊಲ್ಯೂಷನಲ್ಲಿ, ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಸೊ KNO3ನ ನಾವು ಸಾಲ್ಟ್ ಬ್ರಿಡ್ಜ್ ಆಗಿ ಯೂಸ್ ಮಾಡ್ತೀವಿ. ಸಾಲ್ಟ್ ಬ್ರಿಡ್ಜ್ ಅಂದರೆ ದ ಮೂಮೆಂಟ್
the porous, it helps to conduct the electric current. So electric current, ಸೊ ಇದು ಬೀಕರ್ ತೊಗೊಂಡಿದ್ದೀರಾ, ಬೀಕರ್ ಒಳಗೆ ಎಲೆಕ್ಟ್ರೋಲೈಟ್ ಇದೆ. ಎಲೆಕ್ಟ್ರೋಲೈಟ್ ಇದೆ ಇದರಲ್ಲಿ. ಸೊ ಕೆ ಪ್ಲಸ್ ಮತ್ತು NO3 ಮೈನಸ್, ಕೆ ಪ್ಲಸ್ ಮತ್ತು NO3 ಮೈನಸ್ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರೋಲೈಟ್ ಎಲೆಕ್ಟ್ರಾನ್ಸ್ ಏನು ಲಿಬರೇಟ್ ಆಗ್ತಿದೆ, ಸೊ ಇದು ಕ್ಯಾಥೋಡಿಕ್ ರೇ. ಸೊ ಬ್ಯಾಟರಿ ಫಿಕ್ಸ್ ಮಾಡ್ತೀರಾ, ಪವರ್ ಸೋರ್ಸ್ ಇದು. ಸೊ ಎಕ್ವೇಸ್ ಸೊಲ್ಯೂಷನ್ NO3 ಹಾಕಿದ್ದೀರಾ. ಸೊ ಇದು ಬಂದು ಆ್ಯನೋಡ್, ಇದು ಬಂದು ಕ್ಯಾಥೋಡ್. ಸೊ ಆ್ಯನೋಡಿಕ್ ಕರೆಂಟ್, ದ ಡಿಫರೆಂಟ್ ಆಫ್ ಸೆಲ್ಸ್. ಸೊ ಆ್ಯನೋಡಿಕಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಕ್ಯಾಥೋಡಿಕಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ could helps to reduce at the cathode. ಸೊ ಏನಾಗುತ್ತೆ ಅಂತ ಅಂದರೆ ಎಕ್ವೇಸ್ ಸೊಲ್ಯೂಷನ್ ಆಫ್ ಡಿಫರೆನ್ಸ್ ಆಫ್ ರಿಯಾಕ್ಷನ್ ಆ್ಯನೋಡಿಕ್ ಮತ್ತು ಕ್ಯಾಥೋಡಿಕಲ್ಲಿ ತಗೋತೀರಾ. ಸೊ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ಆ್ಯನೋಡಿಕ್ ಆ್ಯಂಡ್ ದ ಕ್ಯಾಥೋಡಿಕ್. ಎಲೆಕ್ಟ್ರಾನ್ಸ್ ಏನು ಲಿಬರೇಟ್ ಆಗ್ತಿದೆ, ಸೊ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗ್ತಿರೋ ಎಲೆಕ್ಟ್ರಾನ್ಸ್ ಕಂಪ್ಲೀಟಾಗಿ ಮೂವ್ ಆಗುತ್ತೆ. ಕಂಪ್ಲೀಟ್ ಮೂವ್ ಆಗಿ ಸೊ ಸರ್ಕ್ಯೂಟಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಎರಡೂ ಕಡೆಯಿಂದ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಸೊ ರಿಯಾಕ್ಷನ್ಸ್ ಯಾವ ರೀತಿ ಆಗುತ್ತೆ, ಸೊ ಕೆ ಪ್ಲಸ್ ಅಯಾನ್ ಎಲೆಕ್ಟ್ರಾನ್ KNO3 ಇಂದ ಕೆ ಪ್ಲಸ್ ಅಯಾನ್ ಫಾರ್ಮ್ ಆಗುತ್ತೆ. ಇಟ್ ಡಸ್ ನಾಟ್ ಡಿಸ್ಚಾರ್ಜ್ ಅಟ್ ದ ಕ್ಯಾಥೋಡ್, ಫಾರ್ಮ್ಡ್ ಬೈ ದ ಡಿಸೋಸಿಯೇಟ್ ಆಫ್ ವಾಟರ್. ರೀಸನ್ ಏನಕ್ಕೆ ಡಸ್ ನಾಟ್ ಕೆ ಪ್ಲಸ್ ಅಯಾನ್, ಇಟ್ ಈಸ್ ಲಿಬರೇಟೆಡ್ ಫ್ರಮ್ ದ KNO3, ಡಸ್ ನಾಟ್ ಡಿಸ್ಚಾರ್ಜ್ ಅಟ್ ದ ಕ್ಯಾಥೋಡ್. ಏನಕ್ಕೆ ಅಂದರೆ ಸ್ಮಾಲ್ ರೀಸನ್, small concentration. If we take the concentration of the K plus ion KNO3, small concentration ಅಲ್ಲಿ KNO3 ನ ವಾಟರ್ ಡಿಸಾಲ್ವ್ ಮಾಡಿದರೆ ಕಂಪ್ಲೀಟ್ ಡಿಸ್ಚಾರ್ಜ್ ಆಗೋದಿಲ್ಲ. ಏಕೆ ಅಂತಂದರೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಏನು ಕಂಪ್ಲೀಟ್ ಅಯಾನ್ H3O ಪ್ಲಸ್ ಮತ್ತು OH ಮೈನಸ್ ಅಯಾನ್ ಏನು ಡಿಸೋಸಿಯೇಟ್ ಆಗುತ್ತೆ ಫಾರ್ಮಡ್ ಬೈ ವಾಟರ್ ಮಾಲಿಕ್ಯೂಲ್ ಏನು ಫಾರ್ಮ್ ಆಗಿರುತ್ತೆ. ಹೈಡ್ರೋನಿಯಂ ಅಯಾನು ಮತ್ತು H ಪ್ಲಸ್ ಅಯಾನು ಜಾಸ್ತಿ ವಾಟರ್ ಮಾಲಿಕ್ಯೂಲ್, ಇದಕ್ಕಿಂತ ಕಂಪ್ಲೀಟ್ ಅಯಾನ್ಸ್ ಜಾಸ್ತಿ ಇದ್ದರೆ ಎಲೆಕ್ಟ್ರೋಲೈಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಕ್ಕಲ್ಲ, ಬಿಕಾಸ್ ಆಫ್ ಹೈಲಿ ಡೈಲ್ಯೂಷನ್. ಸೊ ವಾಟರ್ ಮಾಲಿಕ್ಯೂಲು ಜಾಸ್ತಿ ಇದ್ದರೆ ಸಾಲ್ಟ್ನ ಕಂಪ್ಲೀಟಾಗಿ ಡಿಸೋಸಿಯೇಟ್ ಮಾಡಿಬಿಟ್ಟಿದೆ. ಕಂಪ್ಲೀಟಾಗಿ ಎರಡು ಡಿಸೋಸಿಯೇಟ್ ಮಾಡಿದಾಗ ಹೈಡ್ರೋನಿಯಂ ಅಯಾನ್ ಹೆಚ್ಚಿರುತ್ತೆ, ಹೈಡ್ರಾಕ್ಸಿಲ್ ಅಯಾನ್ ಜಾಸ್ತಿ ಇರೋದ್ರಿಂದ, ಡೈಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ಕೆ ಪ್ಲಸ್ ಅಯಾನ್ ಇಲ್ಲಿ ಡಿಸ್ಚಾರ್ಜ್ ಆಗೋದು ಕಷ್ಟ ಆಗುತ್ತೆ. ಸೊ ಇನ್ನೊಂದು ಗೊತ್ತಾಯ್ತಲ್ಲ, ಎಲೆಕ್ಟ್ರೋಲೈಟ್ ಏನು ತೊಗೊತೀರ, ವಾಟರ್ ಮಾಲಿಕ್ಯೂಲ್ ಸಾಲ್ವೆಂಟ್ ಏನು ತೊಗೋತೀರಾ, ದ KCl ಆ್ಯಂಡ್ ವಾಟರ್ ಎಲೆಕ್ಟ್ರೋಲೈಟ್ ಮಸ್ಟ್ ಬಿ 1:1 ಪ್ರೊಪೋರ್ಷನಲ್ಲಿ ಇರಬೇಕು. ಸೊ 1:1 ಪ್ರೊಪೋರ್ಷನಲ್ಲಿ ಇಲ್ದಲೆ ನೀವೇನಾದರೂ ಹೈಡ್ರೋನಿಯಂ ಅಯಾನ್ ಅಥವಾ ಹೈಡ್ರಾಕ್ಸಿಲ್ ಅಯಾನ್ ಜಾಸ್ತಿ ಇದ್ದರೆ ಕೆ ಪ್ಲಸ್ ಅಯಾನ್ ಲಿಬರೇಟ್ ಆಗೋಲ್ಲ. ಕೆ ಪ್ಲಸ್ ಅಯಾನ್ ಕಂಪ್ಲೀಟಾಗಿ ಅಯಾನ್ಸ್ ಫ್ರೀ ಅಯಾನ್ಸ್ ಕಳೆದೋಗ್ಬಿಡುತ್ತೆ, ಅಂದರೆ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಲಿಬರೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹೈಡ್ರೋನಿಯಂ ಏನು ಅಯಾನ್ಸ್ ಏನಿದೆ, ಇಟ್ ಮಸ್ಟ್ ಬಿ ಈಕ್ವಲ್ಸ್ ಟು ದ ಕೆ ಪ್ಲಸ್ ಅಯಾನ್. ಎರಡೂ ಕೂಡ 1:1 ಪ್ರೊಪೋರ್ಷನ್ ಇದ್ದರೆ ಮಾತ್ರ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದಕ್ಕೆ ಸಾಧ್ಯ. ಸೊ ಹೈಡ್ರೋನಿಯಂ ಅಯಾನ್ ಜಾಸ್ತಿಯಾಗಿ H ಪ್ಲಸ್ ಅಯಾನ್ ಕಡಿಮೆ ಇದ್ದರೆ ನಾವು ಅದನ್ನು ಡಬಲ್ ಡೈಲ್ಯೂಷನ್ ಅಂತ ಕರಿತೀವಿ. ಇನ್ಫಿನಿಟಿ ಆಫ್ ಡೈಲ್ಯೂಷನ್ ಆದರೆ ಫ್ರೀ ಅಯಾನ್ಸ್ ಮೂಮೆಂಟ್ ಆಫ್ ದ H ಪ್ಲಸ್ ಅಯಾನ್ ಅಥವಾ ಕೆ ಪ್ಲಸ್ ಅಯಾನ್ ಏನಾಗುತ್ತೆ, ಕಂಪ್ಲೀಟಾಗಿ ನಿಲ್ಲಾಗಿ ಹೋಗ್ಬಿಡುತ್ತೆ. ಸೊ ಅದೇ ಥರ ಆ್ಯನೋಡಿಕ್ ರಿಯಾಕ್ಷನ್ಸ್, ಆ್ಯನೋಡಿಕಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಅಂದರೆ OH ಮೈನಸ್ ಆ್ಯನೋಡ್ ಟೆಂಡೆನ್ಸಿ ಟು ಮೂವ್ OH ಮತ್ತು NO3 ಮೈನಸ್ ಆಕ್ಸಿಡೇಷನ್ OH ಮೈನಸ್ ಅಲ್ಲೇ ಈಸಿಯರ್ ಟು ದ NO3 ಮೈನಸ್ ಅಯಾನ್. ಸೊ OH ಮೈನಸ್ ಅಯಾನ್ ಏನಾಗುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ O2 ಮತ್ತು ವಾಟರ್ ಮಾಲಿಕ್ಯೂಲ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಹೈಡ್ರೋಜನ್ ಅಯಾನ್ ಹೈಡ್ರಾಕ್ಸಿಲ್ ಅಯಾನ್ ಆಕ್ಸಿಜನ್ ಗ್ಯಾಸ್ನ ಲಿಬ್ರೇಟ್ ಮಾಡುತ್ತೆ. ಸೊ ಆ್ಯನೋಡಿಕಲ್ಲಿ ಇಟ್ ಟೆಂಡೆನ್ಸ್ ಟು ಮೂವ್ H ಪ್ಲಸ್ OH ಮೈನಸ್ ಅಯಾನ್ ಅಥವಾ NO3 ಮೈನಸ್ ಅಯಾನ್ ಲಿಬ್ರೇಟ್ ಮಾಡುತ್ತೆ ಆ್ಯನೋಡಿಕಲ್ಲಿ. ಅದೇ ಥರನೇ ಕ್ಯಾಥೋಡಿಕಲ್ಲಿ ಸೊ ಕೆ ಪ್ಲಸ್ ಅಯಾನ್ನ ರಿಮೂವ್ ಮಾಡುತ್ತೆ. ಅದು ಕ್ಯಾಥೋಡಿಕಲ್ ಡಿಸ್ಚಾರ್ಜ್ ಆಗೋದಿಲ್ಲ, ಬಿಕಾಸ್ ಇದರಲ್ಲಿ ಕಂಪ್ಲೀಟ್ ಅಯಾನ್ಸ್ ಏನಾದರೂ ಹೈಡ್ರೋನಿಯಂ ಅಯಾನ್ ಜಾಸ್ತಿ ಇದ್ದರೆ ಕೆ ಪ್ಲಸ್ ಅಯಾನಿಗಿನ ಹೈಡ್ರೋನಿಯಂ ಅಯಾನ್ನೇ ಜಾಸ್ತಿ ಲಿಬ್ರೇಟ್ ಮಾಡುತ್ತೆ. ಸೊ ಕ್ಯಾಥೋಡಿಕಲ್ಲಿ OH ಮೈನಸ್ ಇರುತ್ತೆ, ಆ್ಯನೋಡಿಕಲ್ಲಿ H3O ಪ್ಲಸ್ ಇರುತ್ತೆ ಅಥವಾ ಕೆ ಪ್ಲಸ್ ಇರುತ್ತೆ. ಸೊ ಇದಿಷ್ಟು ಆ್ಯನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ರಿಸಲ್ಟ್ ಏನಾಗುತ್ತೆ ಅಂದರೆ ಕೆ ಪ್ಲಸ್ ಮತ್ತು NO3 ಮೈನಸ್ ಅಯಾನ್ ರಿಮೇನ್ಸ್ ಇನ್ ದ ಸೊಲ್ಯೂಷನ್. ವಾಟರ್ ಈಸ್
electrolyzed and converted into the H2 ಮತ್ತು O2. Water is electrolyzed in presence of KNO3. So ಏನು ನೀವು ಓವರಾಲ್ ರಿಯಾಕ್ಷನ್ ಕಂಪ್ಲೀಟ್ ರಿಯಾಕ್ಷನ್ ಅಂದರೆ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ KNO3 it liberates the K plus ion and NO3 minus ion. Water molecules it liberates the hydronium ion and hydroxyl ion. ಸೊ ಓವರಾಲ್ ರಿಯಾಕ್ಷನ್ ಏನಾಗುತ್ತೆ, ಸೊ K ಪ್ಲಸ್ ಅಯಾನ್ ಮತ್ತು ವಾಟರ್ ಮಾಲಿಕ್ಯೂಲ್ ಅಮೋನಿಯಂ ಅಯಾನ್ ಇದರಲ್ಲಿ ಇದ್ರ ಜೊತೆ ನಿಮಗೆ KOH, ಸೊ KNO3 ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇಟ್ ಪ್ರೊಡ್ಯೂಸ್ KOH. So it is aqueous solution. KNO3 it liberates K plus NO3 minus H2O, it gives H plus OH minus ion. ಸೊ ಏನಾಗುತ್ತೆ K plus OH HNO3. ಸೊ ಈ ರೀತಿ ಆಗ್ದಲೇ ಅದೇನು ಮಾಡುತ್ತೆ ಅಂದರೆ ಹೈಡ್ರೋಜನ್ H3Oನ ಪ್ರೊಡ್ಯೂಸ್ ಮಾಡುತ್ತೆ. H3O ಪ್ರೊಡ್ಯೂಸ್ ಮಾಡುತ್ತೆ KOH ಅಥವಾ aqueous ಸೊಲ್ಯೂಷನ್. KOH aqueous ಸೊಲ್ಯೂಷನ್ ಲಿಬರೇಟ್ ಮಾಡುತ್ತೆ. ಸೊ ಈ ರೀತಿ ಹೈಡ್ರೋನಿಯಂ ಅಯಾನ್ H ಪ್ಲಸ್ ಪಾಸಿಟಿವ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ನೆಗೆಟಿವ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು NO3 ನೆಗೆಟಿವ್ ಎಲೆಕ್ಟ್ರಾನ್. ಸೊ ಈ ರೀತಿ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿ ನಿಮಗೆ ಎಲೆಕ್ಟ್ರಾನ್ಸ್ ಡೆಪಾಸಿಟ್ ಆಗುತ್ತೆ. ಎಲೆಕ್ಟ್ರಾನ್ ಡೆಪಾಸಿಟ್ ಆಗಿ ನಿಮಗೆ ಅನೋಡಿಕ್ ರಿಯಾಕ್ಷನಲ್ಲಿ NO3 ಮೈನಸ್ ಅಯಾನ್ಸ್ ಅಥವಾ OH ಮೈನಸ್ ಅಯಾನ್ ಲಿಬ್ರೇಟ್ ಆಗುತ್ತೆ. ಆ್ಯನೋಡಿಕಲ್ಲಿ ನಿಮಗೆ K ಪ್ಲಸ್ ಅಯಾನ್ ಅಥವಾ ಮ್ಯಾಕ್ಸಿಮಮ್ H3O ಹೈಡ್ರೋನಿಯಂ ಅಯಾನ್ ಲಿಬ್ರೇಟ್ ಆಗುತ್ತೆ. ಸೊ ಲಿಬ್ರೇಟ್ ಆಗಿರೋ ಹೈಡ್ರೋನಿಯಂ ಮತ್ತು HCl ಅಯಾನ್ಸ್ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಕರೆಂಟ್ನ ಇಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ದ ಪ್ರೋಸೆಸ್ ಆಫ್ ದ ಅನದರ್ ಸೆಲ್ ಆಫ್ ಸಾಲ್ಟ್ ಬ್ರಿಡ್ಜ್ ಅಂತ ಏನು ಕರಿತೀವಿ, ಇದು ಪ್ರೋಸೆಸ್ಸಲ್ಲಿ ನಿಮಗೆ ಇನ್ವಾಲ್ವ್ ಆಗುತ್ತೆ. ಸೊ ಸಾಲ್ಟ್ ಬ್ರಿಡ್ಜ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಟು ಬ್ರಿಡ್ಜ್ ಅಂದರೆ ಒಂದು ಮತ್ತು ಇನ್ನೊಂದು ಎಲೆಕ್ಟ್ರಿಕ್ ಕರೆಂಟ್ ಒಂದು ಸಾಲ್ಟ್ ಸೊಲ್ಯೂಷನಿಂದ ಇನ್ನೊಂದು ಸಾಲ್ಟಿಗೆ ಮೂವ್ ಆಗೋದಕ್ಕೆ, ಅಯಾನ್ಸ್ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ದಿಸ್ ಈಸ್ ವಿ ಕಾಲ್ಡ್ ಎಸ್ ಎ ಸಾಲ್ಟ್ ಬ್ರಿಡ್ಜ್. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಸಾಲ್ಟ್ ಬ್ರಿಡ್ಜ್ ಅಂದರೆ ನೆಕ್ಸ್ಟ್ ಅದು ಸಾಲ್ಟ್ ಬ್ರಿಡ್ಜ್ ಈಸ್ ಮೇನ್ಲಿ ಯೂಸ್ಡ್ ಟು ಮೂವ್ಮೆಂಟ್ ಆಫ್ ದ ಅಯಾನ್ಸ್. ಪೋರಸ್ ಇರುತ್ತೆ, ಅದು ಎಲೆಕ್ಟ್ರಿಕ್ ಕರೆಂಟ್ನ ಕಂಡಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ದ. ಸೊ ರಿಸಲ್ಟ್ ಏನಾಗುತ್ತೆ, ಅಲ್ಲಿ ಈ K ಪ್ಲಸ್ಸು ಮತ್ತು NO3 ಮೈನಸ್ ಸೊಲ್ಯೂಷನಲ್ಲೇ ಇರುತ್ತೆ. ವಾಟರ್ ಏನು ಕನ್ವರ್ಟೆಡ್ ಇದೆ H2 ಮತ್ತು ಆಕ್ಸಿಜನ್ ಗ್ಯಾಸ್ ಆಗಿ, ಮತ್ತು ಆಕ್ಸಿಜನ್ ವಾಟರ್ ಈಸ್ ಎಲೆಕ್ಟ್ರೋಲೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ KNO3. ಸೊ ಇದನ್ನು ಸಾಲ್ಟ್ ಬ್ರಿಡ್ಜ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡಿಕೊಂಡು ಎಲೆಕ್ಟ್ರೋಕೆಮಿಕಲ್ ಸೆಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಎಲೆಕ್ಟ್ರೋಕೆಮಿಕಲ್ ಸೆಲ್ ಮೀನ್ಸ್ ವೋಲ್ಟಾನಿಕ್ ಸೆಲ್, ಡೈನಿಯಲ್ ಸೆಲ್ ಆ್ಯಂಡ್ ಗ್ಯಾಲ್ವನಿಕ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ಸೆಲ್ ಎರಡು ಪ್ರೋಸೆಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಓದ್ಕೊಬನ್ನಿ. ಥ್ಯಾಂಕ್ ಯು ಸೋ ಮಚ್.